ಯಾವ್ದೋ ಲೇಡಿ ಬರ್ಡ್ ನೋಡ್ಕೊಂಡು ನನ್ ಗಾಡಿಗೆ ಸಿಕ್ಕಾಕೊಂಡು ಡೆಡ್ ಬಾಡಿ ಆಗ್ಬಿಡ್ತಿದ್ಯಲ್ಲ. ಅಯ್ಯನೇನ್ ಸಾರಿ ಸರ್. ಏಯ್ ನೀನ್ ಅಜಯ್ ಅಲ್ವಾ? ಹೌದು. ನಾನ್ ಮಗ ಲೋಕಿ. ಯಾವ ಲೋಕಿ? ಒಟ್ಟಿಗೆ ಓದಿದ್ವಲ್ಲ SSLC, ಗೊತ್ತಾಗ್ಲಿಲ್ವಾ? ಇಲ್ಲ. ಸ್ಕೂಲಲ್ಲಿ PT ಮಾಸ್ಟರ್ ಶೂಲೇಸ್ ಕಟ್ಟಾಕಿ ಅವ್ರ ಮೂವ್ ಸ್ಕ್ರಾಪ್ ಮಾಡಿದಿಕ್ಕೆ ಸ್ಕೂಲಿಂದ ಒದ್ದೋಡ್ಸಿದ್ರು, ಜ್ಞಾಪಕ ಇದೆಯಾ? ವಾ ಲೋಕಿ ತಿರ್ಬೋಕಿ. ಅದೇ ತಿರ್ಬೋಕಿ ಅಂತೂ ಜ್ಞಾಪಕಕ್ಕೆ ಬಂತಲ್ಲ. ಅಲ್ಲ ಕಣೋ, ಹೆಂಗಿದ್ದವನ್ ಹೆಂಗಾಗ್ಬಿಟ್ಟು ಏನೋ ಸಮಾಚಾರ? ಅಯ್ಯೋ SSLC ಆದ್ಮೇಲೆ ಬಹಳ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಮಗ. ಏನ್ ಮಾಡೋದು ಅಂತ ಅಲ್ಲಿ ಓಡಾಡ್ಕೊಂಡು ಆಕಾಶ ನೋಡ್ತಾ ಇರ್ಬೇಕಾದ್ರೆ ದೇವ್ರು ಒಂದೊಳ್ಳೆ ಐಡಿಯಾ ಕೊಟ್ಟ. ಹಾಗೇ ಮಣ್ಣು ಕೈಯಾಕ್ತೆ, ಭೂಮಿ ತಾಯಿ ಕೃಪೆ ಹಂಗೇ ಆಕಾಶ ಕರ್ಕೊಂಡು ಹೊಟ್ಟೋದ್ಲು. ಏನಿದು ಹಿಂಗೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಬಾ ಹೋಗ್ತಾ ಹೋಗ್ತಾ ಮಾತಾಡೋಣ. ಬಾ 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 ಬಾ. ಅಲ್ಲ ಮಗ, ಮುಂದೆ ನೋಡ್ಕೊಂಡು ನಡೆಯೋದಲ್ವಾ? ಒಳ್ಳೆ ಆಯ್ತು ಪೂಜೆ ನಿಂಬೆಣ್ಣ ಆಗ್ಬಿಡ್ತಿದ್ದೆ ಹೆಚ್ಚು ಕಮ್ಮಿ ಆಗಿದ್ರೆ. ಏನ್ ಬಿಸ್ನೆಸ್ ಅಂತ ಯೋಚಿಸ್ತಿದ್ಯಾ? ಅದೇ ಕಣ, ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪ್ಮೆಂಟ್, ಪ್ರಾಪರ್ಟಿ ಸೊಲ್ಯೂಷನ್ಸ್. ಹೌದು, ನೀ ಏನ್ ಮಾಡ್ಕೊಂಡಿದ್ಯಾ ಬಿಸ್ನೆಸ್? ಬಿಸ್ನೆಸ್ ನಮ್ಮ ಹತ್ರ ಎಲ್ಲಿದೆ ಬಂಡವಾಳ? BSc ಮುಗೀತು, BCL ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀನಿ. BCL IPL ಮಂತ್ಲಿ ಇನ್ಕಮ್ ಎಷ್ಟು ಮಗ? 7,000 ಕೊಡ್ತಾರೆ. 7,000ನ? ಅದು ಬಸ್ ಚಾರ್ಜು ಹೊಟ್ಟೆಗಾಯ್ತು. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಅಂದ್ರೆ ನೀನ್ ಓದಿರೋದು BSc, ಸಂಬಳ ನೋಡಿದ್ರೆ ಪುಟಗೋಸಿ. ನಾನು ಓದಿರೋದು SSLC, ಆದ್ರೆ ನನ್ ಕಾರಲ್ಲಿ ಎನಿ ಟೈಮ್ AC. ಇಷ್ಟೇ ಕಣ ಲೈಫ್. ಲವ್ ಮಗ, ಈಗಿನ ಕಾಲದಲ್ಲಿ ಡಿಗ್ರಿ ಎಲ್ಲ ವೇಸ್ಟ್ ಕಣ. ತಲೆ ಉಪಯೋಗಿಸಿ ದುಡ್ಡು ಮಾಡ್ಬೇಕು. ಅದನ್ನ ಮಾಡ್ಬೇಕು ಅಂದ್ರೆ ಮೀಟರ್ ಇರ್ಬೇಕು. ನೋಡು, ಒಂದ್ ಕೆಲ್ಸ ಮಾಡು, ನೀನ್ ಈ ಕೆಲ್ಸನ ಬಿಟ್ಬಿಡು. ನನಗೂ ಬಿಸ್ನೆಸ್ ನಲ್ಲಿ ನಿಂತರ ಒಂದ್ ಒಳ್ಳೆ ಹ್ಯಾಂಡ್ ಬೇಕಾಗಿತ್ತು. ತಿಂಗಳಿಗೆ ಒಂದ್ 25-30 ಸಾವಿರ ರೂಪಾಯಿ ಕೈ ತುಂಬಾ ಸಂಬಳ ಕೊಡ್ತೀನಪ್ಪ. ಅದ್ರ ಮೇಲೆ ನೀನ್ ಮಾಡೋ ಬಿಸ್ನೆಸ್ ಮೇಲೆ 10-15% ಕಮಿಷನ್. ಅದನ್ನು ತಗೋ. ಒಂದ್ಸಲಿ ಯೋಚನೆ ಮಾಡು, ಲ್ಯಾಂಡ್ ಮಾರ್ಕ್ ಬಂದ್ಬಿಡು. ಲ್ಯಾಂಡ್ ಮಾರ್ಕಾ? ಲ್ಯಾಂಡ್ ಮಾರ್ಕ್ ಅಂದ್ರೆ ನನ್ನ ಆಫೀಸ್ ಹೆಸರು ಕಣ. ನೋಡ್ ಮಗ, ನಾನು ಒಂದ್ಸಲಿ ಲ್ಯಾಂಡ್ ಅನ್ನು ಮಾರ್ಕ್ ಮಾಡಿದ್ರೆ ಡೀಲ್ ಡನ್ ಅಂತ. ಇದು ನನ್ನ ಕಾರ್ಡ್. ನಾಳೆ ಬಂದು ನನ್ನ ಆಫೀಸಲ್ಲಿ ನೋಡು. ಸರಿ ಮಗ, ಬಾಯ್ ಬಾಯ್. ಹಲೋ, ಎಸ್ ಸರ್, ಇಲ್ಲೇ ಕನಕಪುರ ಜೊತೆ ಇದ್ದೀವಿ ಸರ್. ತಪ್ಪಿಸ್ಕೊಂಡ್ಬಿಟ್ಟ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್.
ನೋಡಿ ಎಲ್ಲಾ ಕಡೆ ಸರ್ಚ್ ಮಾಡಿ, ಅವನಿದ್ರೆ ಯಾರು? ಹೇಳ್ಕೊಂಡ್ ಬನ್ನಿ. ಕಮಾನ್ ಸರ್ಚ್. ಹಲೋ, ಯಾರು ಬೇಕಾಗಿತ್ತು ನಿಮ್ಗೆ? ಅಜಯ್ ನಿಮ್ಮಗ ತಾನೆ? ಹೌದು, ಯಾಕೆ? ಒಬ್ಬನ್ನ ಶೂಟ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇಲ್ಲ, ನನ್ ಮಗ ಅಂತವನಲ್ಲ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಲಕ್ಷ್ಮಿ, ಸುಮ್ಮನೆ ಇರು, ಗಾಬರಿ ಆಗ್ಬೇಡ. ಇನ್ಸ್ಪೆಕ್ಟರ್, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ನೋಡಿ, ಅರೆಸ್ಟ್ ವಾರೆಂಟ್ ಇದೆ. ಸರ್, ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ ಅವನು. ಶಿಟ್. ನೋಡಿ, ಆದಷ್ಟು ಬೇಗ ನೀವೇ ಅವನ್ನ ಸ್ಟೇಷನ್ ಕರ್ಕೊಂಡ್ ಬಂದು ಸರೆಂಡರ್ ಮಾಡಿಸಿದ್ರೆ ನಿಮ್ ಮಗ ಸೇಫ್ ಆಗಿ ಉಳಿತಾನೆ. ಇಲ್ಲ ಇದೇ ರೀತಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರೆ ನನ್ನ ಕೈಲೇ ಎನ್ಕೌಂಟರ್ ಆಗ್ಬಿಡ್ತಾನೆ. ಕಮಾನ್. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ? ಏನಾದ್ರೂ ಮಾಡ್ಬಿಟ್ರೆ ಎನ್ಕೌಂಟರ್ ಅಂತೆಲ್ಲ ಹೇಳ್ತಿದ್ದಾರೆ. ಅಂಥದ್ದೇನು ಆಗೋದಿಲ್ಲ, ನನ್ನ ಮಗ ಅಂತವನಲ್ಲ. ನೋಡು, ನಾನು ನಮ್ಮ ಅಡ್ವೊಕೇಟ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ನೀನು ಧೈರ್ಯವಾಗಿರು. ಅಷ್ಟ್ರಲ್ಲಿ ಏನಾದ್ರೂ ಏನು ಗಾಬರಿ ಆಗ್ಬೇಡ ಅಂತ ಹೇಳದ್ನಲ್ಲ. ಏನೋ ಮಂಜುನಾಥ, ಇದು ಎಷ್ಟು ವಿಚಿತ್ರ ನೋಡು. ಇಷ್ಟು ದಿವಸ ನಾವಿಬ್ರು ಬಿಸ್ನೆಸ್ ಅಲ್ಲಿ ಭೇಟಿ ಮಾಡ್ತಾ ಇದ್ವಿ. ಮುಂದೊಂದಿನ ನಾವಿಬ್ರು ಸಂಬಂಧಿಕರಾಗ್ತೀವಿ ಅಂತ ಏನಾದ್ರೂ ನಮ್ಗೆ ಗೊತ್ತಿದ್ದ? ನನಗಂತೂ ಗೊತ್ತಿರಲಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಿದೆಯಾ? ನಮಗೂ ಅಷ್ಟೇ. ನಮ್ಮ ಮಗಳು ನಿಮ್ ಮನೆ ಸೊಸೆ ಆಗ್ತಿರೋದು ತುಂಬಾ ಸಂತೋಷವಾಗ್ತಿದೆ. ಗಿರಿಜಾ, ಕರಿಯವಣ್ಣ. ಅರು ಬಾಮ್ಮ. ಇಲ್ಲಿ ಕೂತ್ಕೊಮ್ಮ. ತಗೊಳ್ಳಿ. ಹೇಗಪ್ಪ ಹುಡುಗಿ, ಓಕೆನಾ? ಓಕೆ. ಏನಪ್ಪ ಮಂಜುನಾಥ, ಹಾ ಆದಷ್ಟು ಬೇಗನೆ ಪುರೋಹಿತರ ಕರೆಸಿ ಮುಹೂರ್ತ ಗೊತ್ತು ಮಾಡ್ಬಿಡೋಣ. ಅಂಕಲ್, ಒಂದ್ ನಿಮಿಷ. ನಾನು ಇವತ್ತು ಸ್ವಲ್ಪ ಮಾತಾಡ್ಬೋದಾ? ಸ್ವಲ್ಪ ಯಾಕಪ್ಪ, ಪೂರ್ತಿನೇ ಮಾತಾಡು. ಅರು, ಕರ್ಕೊಂಡು ಹೋಗು. ಅರು ಕರ್ಕೊಂಡು ಹೋಗಮ್ಮ. ಅರುಂಧತಿ, ಆಕ್ಚುಲಿ ಒಂದ್ ನಿಮಿಷ.